ನಮಸ್ಕಾರ ಸ್ನೇಹಿತರೆ, ರೇಣುಕಾ ಉಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು 5ನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಸರ್ಕಾರದ ಅನ್ವಯ NCERT ಅವರು 5ನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಸಂತೂರ್ ಟೆಕ್ಸ್ಟ್ ಬುಕ್ಕನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅವರಿಗೋಸ್ಕರ ಪ್ರಶ್ನೋತ್ತರಗಳನ್ನು ಬಿಡಿಸಿ ಮತ್ತು ಪಾಠದ ವಿವರಣೆಯನ್ನು ನೋಡೋಣ ಬನ್ನಿ. ನೋಡಿ, ಕಂಟೆಂಟ್ಸ್ ನೋಡೋದಾದರೆ ಫಾರ್ವರ್ಡ್ ಅಬೌಟ್ ದ ಬುಕ್, ಪುಸ್ತಕದ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇ ಪಾಠ ಏನಪ್ಪ ಅಂತಂದ್ರೆ ಲೆಟ್ಸ್ ಹ್ಯಾವ್ ಎ ಫನ್, ಅಂದರೆ ಹೊನ್ನೆಯಾಗಿರ್ತಕ್ಕಂಥ ಆನಂದಿಸ್ತಕ್ಕಂಥ ಪಾಠಗಳು. ಪಾಪಾಸ್ ಸ್ಪೆಕ್ಲೆಸ್, ಆಮೇಲೆ ಗೋನ್ ವಿತ್ ದ ಸ್ಕೂಟರ್. ಹಾಗೆ ಎರಡನೇ ಪಾಠ ನೋಡೋದೇನಪ್ಪ ಅಂತಂದರೆ ಮೈ ಕಲರ್ಫುಲ್ ವರ್ಡ್, ಅಂದರೆ ಸುಂದರವಾದ ಜಗತ್ತು. ಅದರಲ್ಲಿ ದ ರೇನ್ಬೋ ಅಂದರೆ ಕಾಮನಬಿಲ್ಲು, ದ ವೈಸ್ ಪ್ಯಾರಟ್ ಅಂದರೆ ಬುದ್ಧಿವಂತ ಜಾನಗಿಳಿ. ಇಷ್ಟೊಂದು ಪಾಠಗಳಿರ್ತವೆ. ಹಂಗೆ ಸೆಲ್ಫ್ ಅಸೈನ್ಮೆಂಟ್ ಇರ್ತೈತಿ, ನಾವೇ ಅಸೈನ್ಮೆಂಟನ್ನು ಮಕ್ಕಳೇ ಅಸೈನ್ಮೆಂಟ್ ಮಾಡೋದಿರ್ತೈತಿ. ಇವಾಗ ಮೊದಲನೇ ಪಾಠ ಪಾಪಾಸ್ ಸ್ಪೆಕ್ಲೆಸ್. ಯೂನಿಟ್ ಫಸ್ಟ್ ಪಾಪಾಸ್ ಸ್ಪೆಕ್ಲೆಸ್. ಇವಾಗ ನಾವು ಪಾಠದ ವಿವರಣೆಯನ್ನು ನೋಡೋಣ. ಟುಡೇ ಅವರ್ ಪಪ್ಪ is searching everywhere. He has lost his spectacles. It was his only pair. ಈ ದಿನ ನಮ್ಮ ಅಪ್ಪ ಮನೆಯ ಎಲ್ಲ ಕಡೆಯೂ ಕೂಡ ತಾನು ಕನ್ನಡಕವನ್ನು ಕಳ್ಕೊಂಡಿರ್ತಾನೆ, ಹುಡುಕ್ತಾ ಇರ್ತಾನೆ. ಅದು ಅವನ ಕಡೆ ಇರ್ತಕ್ಕಂಥ ಒಂದೇ ಜೋಡಿಯಾಗಿತ್ತು. ಹೀ ಅಂದರೆ ಇಲ್ಲಿ ಅವನೂ ಬರುತ್ತೆ, ಆಮೇಲೆ ಬಹುವಚನ ರೂಪನೂ ಕೂಡ ನಾವು ಹೇಳ್ಬೋದು. ಹೀಸ್ ಅಂತಲೂ ಬರುತ್ತೆ, ಹೀ ಅಂದರೂ ಬಹುವಚನದಲ್ಲಿ ಹೇಳ್ದಂಗೆ. ಹಾಗಾಗಿ ಟುಡೇ ಅವರ್ ಪಪ್ಪ ಈಸ್ ಸರ್ಚಿಂಗ್ ಎವ್ರಿವೇರ್. ಹಿ ಹ್ಯಾಸ್ ಲಾಸ್ಟ್ ಹೀಸ್ ಸ್ಪೆಕ್ಲೆಸ್. ಇಟ್ ವಾಸ್ ಹೀಸ್ ಓನ್ಲಿ ಪೇರ್. ಅವ್ರ ಕಡೆ ಒಂದೇ ಜೋಡಿಯಾಗಿರ್ತಕ್ಕಂಥ ಕನ್ನಡಕ ಇರುತ್ತೆ. ಅದನ್ನು ಅವರು ಈ ದಿನ ಕಳ್ಕೊಂಡಿರ್ತಾರೆ. ಎಲ್ಲಿಟ್ಟಿರ್ತೀನಿ ಅಂತ ನೆನಪಿರಲ್ಲ. ಅದಕ್ಕೋಸ್ಕರ ಅವರು ಮನೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಇನ್ನು ಮುಂದೆ ಹಿ ಕಾಂಟ್ ರೀಡ್ ದ ನ್ಯೂಸ್ ಪೇಪರ್. ಹಿ ಕಾಂಟ್ ವಾಚ್ ದ TV. He can't cut the vegetables. Oh, where cannot it be? ನೋಡಿದ್ರಲ್ಲ ಮಕ್ಕಳೇ, ಪಾಠದ ಒಂದು ವಿವರಣೆಯನ್ನು. ಈಗ ಮುಂದಿನದಾಗಿ ಈ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ. ಇಲ್ಲಿ ನ್ಯೂ ವರ್ಡ್ಸ್ ಅಂತ ಇದ್ದಾವೆ, ಅಂದರೆ ಹೊಸ ಪದಗಳು. ಮೊದಲನೇದು ಏನಪ್ಪ ಅಂತಂದರೆ ಸ್ಪೆಕ್ಲೆಸ್ ಅಂದರೆ ಕನ್ನಡಕ. ಪೇರ್ ಅಂದರೆ ಜೋಡಿ, ಅದು ಒಂದೇ ಜೋಡಿ ಅವರ ಅಪ್ಪಾಜಿ ಅಂತಕ್ಕ ಇರುತ್ತೆ. ಗ್ಲ್ಯಾನ್ಸ್ಡ್ ಅಂದರೆ ಕಣ್ಣು ಹಾಯಿಸು, ಇಣುಕಿ ನೋಡು. ಸರ್ಚಿಂಗ್ ಹುಡುಕುತ್ತಿದ್ದೆ. ಇಷ್ಟು ನಿಮ್ಮ ಪದ್ಯದಲ್ಲಿ ಬರ್ತಕ್ಕಂಥ ಒಂದಿಷ್ಟು ನ್ಯೂ ವರ್ಡ್ಸ್ ಆಗಿರ್ತಾವೆ. ಅವನ್ನ ನೀವು ಕೂಡ ವಿತ್ ಸ್ಪೆಲ್ಲಿಂಗ್ ಬಯಾಟ್ ಹಾಕಿದರೆ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ. ಓಕೆ, ಲೆಟ್ ಅಸ್ ಥಿಂಕ್. ನೀವು ಸ್ವಲ್ಪ ಈಗ ಆಲೋಚನೆ ಮಾಡಬೇಕು. ಏನಪ್ಪ ಪ್ರಶ್ನೆ ಸಂಖ್ಯೆ ಏದೊಳಗೆ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್, ಅಂದರೆ ಕೆಳಗಡೆ ಕೆಲವೊಂದಿಷ್ಟು 2-3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವಕ್ಕೆ ನೀವು ಉತ್ತರವನ್ನು ಬರೀಬೇಕು. ಏನು ಮೊದಲನೇದು, ವಾಟ್ ಈಸ್ ಪಪ್ಪ ಸರ್ಚಿಂಗ್ ಫಾರ್? ಅವರ ತಂದೆ ಅಪ್ಪ ಏನನ್ನು ಹುಡುಕ್ತಾ ಇದ್ರು? ಆವಾಗ ಪಪ್ಪ ಸರ್ಚಿಂಗ್ ಫಾರ್ ಹೀಸ್ ಸ್ಪೆಕ್ಲೆಸ್. ಪಪ್ಪ ಸರ್ಚಿಂಗ್ ಫಾರ್ ಹೀಸ್ ಸ್ಪೆಕ್ಲೆಸ್. ಇಷ್ಟು ಈ ಒಂದು ಪ್ರಶ್ನೆಯ ಉತ್ತರ ಆಗಿರುತ್ತೆ. ಹಾಗೆ ಇನ್ನು ಎರಡನೇ ಪ್ರಶ್ನೆ, ವಾಟ್ ಆರ್ ದ ಪಾಸಿಬಲ್ ಪ್ಲೇಸಸ್ ವೇರ್ ಪಪ್ಪ ಕ್ಯಾನ್ ಫೈಂಡ್ ಇಟ್? ಏನಪ್ಪ ಅಂತಂದರೆ ಅವರ ಅಪ್ಪನಿಗೆ ಆ ಒಂದು ಸ್ಪೆಕ್ಲೆಸ್ ಅಂದರೆ ಕನ್ನಡಕ ಸಿಗತಕ್ಕಂಥ ಸ್ಥಳಗಳು ಯಾವ್ಯಾವಾಗಿದ್ದು ಅಂತ ಕೇಳಿದ್ದಾರೆ. ಓಕೆ, ಪಾಪ ಚೆಕ್ಡ್ ಇನ್ಸೈಡ್ ಹೀಸ್ ಪಾಕೆಟ್ಸ್. ತನ್ನ ಜೇಬಿನಲ್ಲಿ ಹುಡುಕಿದ. ಹಾಗೆ ಹಿ ಗ್ಲಾನ್ಸ್ಡ್ ಅಂಡರ್ ಹಿಸ್ ಚೇರ್ ಅಂದರೆ ಕುರ್ಚಿಯ ಕೆಳಗಡೆ ಹುಡುಕಿದ. ಅದೇ ರೀತಿಯಾಗಿ ಆ್ಯಂಡ್ ಮತ್ತು ನಿಯರ್ ದ ವಿಂಡೋ ಸಮೀಪದಲ್ಲಿರ್ತಕ್ಕಂಥ ಕಿಟಕಿಯಲ್ಲಿ. ಆ್ಯಂಡ್ ಹಿ ಲುಕ್ಡ್ ಎವ್ರಿವೇರ್ ಎಲ್ಲೆಡೆ ಕೂಡ ತಾವೊಂದು ಕಳೆದಿರ್ತಕ್ಕಂಥ ಕನ್ನಡಕವನ್ನು ಹುಡುಕಿದ್ರು. ಇನ್ನು ಮೂರನೇದಾಗಿ ಎಟ್ ಲಾಸ್ಟ್ ವೇರ್ ಡೋಸ್ ಪಪ್ಪ ಫೈಂಡ್ ಹೀಸ್ ಲಾಸ್ಟ್ ಐಟಮ್? ಕೊನೆಗೂ ಅಪ್ಪನಿಗೆ ಅವನು ಕಳೆದುಕೊಂಡಿರ್ತಕ್ಕಂಥ ವಸ್ತು
ಎಲ್ಲಿ ಸಿಕ್ತು ಅನ್ನೋದು ಈ ಒಂದು ಪ್ರಶ್ನೆ ಉತ್ತರ ಆಗಿರ್ತೈತಿ. ಪಪ್ಪ ಫೈಂಡ್ ಹೀಸ್ ಲಾಸ್ಟ್ ಐಟಮ್ ಆನ್ ಹೀಸ್ ಹೆಡ್ ಅಂದರೆ ಅಪ್ಪನಿಗೆ ಕೊನೆಯದಾಗಿ ತಾನು ಕಳೆದುಕೊಂಡಿರ್ತಕ್ಕಂಥ ವಸ್ತು ತನ್ನ ತಲೆಯ ಮೇಲೆ ಹಾಕ್ಕೊಂಡಿದ್ದಾನಂತ ಅವನಿಗೆ ತನ್ನ ವಸ್ತು ಸಿಗುತ್ತೆ. ಇಷ್ಟು ಒಂದು ಈ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಬನ್ನಿ ಮಕ್ಕಳ ಮುಂದಿನ ವಿಡಿಯೋನ ನೋಡೋಣ. ಥಿಂಗ್ಸ್ ಜನರಲಿ ಮಿಸ್ಪ್ಲೇಸ್ಡ್ ಆಟ್ ಯುವರ್ ಹೋಮ್. ನೀವು ಜನರಲ್ ಆಗಿ ಸಹಜವಾಗಿ ಮಿಸ್ಪ್ಲೇಸ್ ಆಗಿ ಇಟ್ಟಿರ್ತಕ್ಕಂಥ ವಸ್ತುಗಳು ಯಾವಿರ್ಬೋದು ಅಂತ ಪಟ್ಟಿ ಮಾಡಿದ್ವಿ. ಒಂದು ಮೊಬೈಲ್, ಇನ್ನು ನಂತರ ಟಿ ವಿ ರಿಮೋಟ್, ಬೈಕ್ ಕೀ, ಆಮೇಲೆ ನೈಫ್, ಬುಕ್, ಕ್ಲಾತ್, ಇವನ್ನೇನಾದರೂ ಮಿಸ್ಪ್ಲೇಸ್ ಆಗಿ ನಾವು ಇವನ್ನ ಇಟ್ಟಿರ್ತೀವಿ, ನಮಗೆ ಪಟ್ಟಂಥವು ಸಿಗ್ತಿರಲ್ಲ. ಅವನ್ನ ಹೂ ಹೆಲ್ಪ್ಸ್ ಇನ್ ಫೈಂಡಿಂಗ್ ದೀಸ್ ಮಿಸ್ಪ್ಲೇಸ್ಡ್ ಥಿಂಗ್ಸ್. ನಿಮಗೆ ಅವನ್ನ ಯಾರು ಹುಡುಕಿ ಕೊಡ್ತಾರೆ ಮನೆಯಲ್ಲಿ? ನಾವೇ ಹುಡುಕೋಬೋದು. ಮೈ ಮದರ್, ಫಾದರ್, ಬ್ರದರ್, ಸಿಸ್ಟರ್ ಇವರು ಕೂಡ ಮನೆಯಲ್ಲಿ ನಾವು ಮಿಸ್ಪ್ಲೇಸ್ ಆಗಿ ಕಳೆದುಕೊಂಡಿರ್ತಂಥ ವಸ್ತುಗಳನ್ನು ನಾವು ಹುಡುಕಿ ಕೊಡ್ಬೋದು ನಮಗೆ. ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ಏನು ಅನ್ನಿಸ್ತು ನಿಮಗೆ ಈ ಒಂದು ಹೌ ವುಡ್ ಯು ಎಕ್ಸ್ಪ್ರೆಸ್ ಯುವರ್ ಗ್ರ್ಯಾಟಿಟ್ಯೂಡ್ ಟು ದೆಮ್? ನೀವು ಕಳೆದುಕೊಂಡಿರ್ತಕ್ಕಂಥ ವಸ್ತುಗಳನ್ನು ಮಿಸ್ಪ್ಲೇಸ್ ಆಗಿ ಮನೆಯಲ್ಲಿ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ತಂದೆ, ತಾಯಿ ಹುಡುಕಿ ಕೊಟ್ಟಾಗ ಅವರಿಗೆ ಯಾವ ರೀತಿಯಾಗಿ ಧನ್ಯವಾದಗಳನ್ನು ತಿಳಿಸ್ತೀರಾ? ಸೇ ಥ್ಯಾಂಕ್ ಯು ದೆಮ್. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ಬೇಕಾಗ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಲೆಟ್ ಅಸ್ ರೈಟ್ ದ ಪೋಯಮ್ ಪಪ್ಪ ಸ್ಪೆಕ್ಲೆಸ್ ಇನ್ ದ ಫ್ರಮ್ ಆಫ್ ಎ ಸ್ಟೋರಿ ಇನ್ ಯುವರ್ ನೋಟ್ಬುಕ್. ಶೇರ್ ಯುವರ್ ಸ್ಟೋರಿ ವಿತ್ ದ ಕ್ಲಾಸ್. ಯು ಮೇ ಸ್ಟಾರ್ಟ್ ಲೈಕ್ ದಿಸ್. ಏನಪ್ಪ ಅಂತಂದರೆ ಈ ಒಂದು ಪದ್ಯವನ್ನು ನೀವು ಒಂದು ಕಥೆಯ ರೂಪದಲ್ಲಿ ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ಆ ಒಂದು ಕಥೆಯನ್ನು ನಿಮ್ಮ ಕ್ಲಾಸಿನಲ್ಲಿ, ನಿಮ್ಮ ವರ್ಗ ಕೋಣೆಯಲ್ಲಿ ಎಲ್ಲ ಮಕ್ಕಳೊಂದಿಗೆ ಹಂಚಿಕೊಳ್ಳಿ. ನೀವು ಈ ರೀತಿಯಾಗಿ ಪ್ರಾರಂಭ ಮಾಡುವುದು ಏನಪ್ಪ? ಮೈ ಫಾದರ್ ಈಸ್ ಅನ್ಹ್ಯಾಪಿ ಬಿಕಾಸ್. ನೀವು ಮುಂದಿನದನ್ನು ಬರೀಬೇಕು. ಒಂದು ಕಥೆಯನ್ನು ನೋಟ್ಬುಕ್ನಲ್ಲಿ ಬರೆದು ನಿಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟ್ಸು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಆಗಿರುತ್ತೆ. ಲೆಟಸ್ ಟು ಏನಪ್ಪ ಅಂತಂದರೆ ಒಂದು ಫನ್ನಿಗೆ ಹೇಳಿದೆ. ಫನ್ ವಿತ್ ಮ್ಯಾಚ್ ಸ್ಟಿಕ್. ಮೂವ್ ದ ಮ್ಯಾಚ್ ಸ್ಟಿಕ್ಸ್ ಟು ಮೇಕ್ ಎ 3 ಸ್ಕ್ವೇರ್. ಇಲ್ಲಿ 3 ಚೌಕಗಳನ್ನು ಮಾಡಲು 3 ಕಡ್ಡಿಗಳನ್ನು ಸರಿಸಿ ಅಂತ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ 3 ಕಡ್ಡಿಗಳನ್ನು ಈ ರೀತಿಯಾಗಿ ಮ್ಯಾಚ್ ಸ್ಟಿಕ್ ಅದರಲ್ಲೇ ರೆಡಿ ಮಾಡಿಕೊಂಡು 3 ಕಡ್ಡಿಯನ್ನು ಸರಿಸೋ ಪ್ರಯತ್ನವನ್ನು ಮಾಡಿ. ಅದೇ ರೀತಿಯಾಗಿ ಇದೊಂದು ಮೇಣದ ಬತ್ತಿಯನ್ನು ಕೊಟ್ಟಿದ್ದಾರೆ. ಇದು ಕೂಡ ಒಂದು ಕೊನೆಗೆ ಇದೇ ರೀತಿಯಾಗಿ ನೀವು ಮಾಡಿ ನೋಡಿ ಮನೆಯಲ್ಲಿ ಮಕ್ಕಳೇ. ನಮಸ್ಕಾರ ಮಕ್ಕಳೇ, ಎಲ್ಲರೂ ಕೂಡ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊತೀನಿ. ನೀವು ಏನು ಮಾಡಪ್ಪ ಅಂತಂದರೆ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಇದನ್ನು ಮಾಡೋದ್ರಿಂದ ಅವ್ರಿಗೂ ಕೂಡ ಹಂಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗ್ತೈತೆ ಅಂತ ಈ ಒಂದು ವಿಡಿಯೋ ಮಾಡ್ತೇನೆ. ಇನ್ನೂ ಯಾರ್ಯಾರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ
ಮತ್ತು ನಾವು ಯಾವ ರೀತಿಯಾಗಿ ವೀಡಿಯೋವನ್ನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಾನು ಕೂಡ ನೋಡಿಕೊಂಡು ಇನ್ನೂ ಬೇರೆ ಬೇರೆ ವೀಡಿಯೋಗಳನ್ನು ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತೀನಿ. ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅದೇ ರೀತಿಯಾಗಿ ಇನ್ನೂ ಯಾರ್ಯಾರು ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಒಂದು ಇಮಿಡಿಯೇಟಾಗಿ ತಲುಪ್ತಾವೆ. ಸುಮ್ಮನೆ ವೀಡಿಯೋ ನೋಡಿ ಸುಮ್ಮನೆ ಹೋಗದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಇನ್ನು ಕೊನೆಯದಾಗಿ ಲುಕ್ ಕೇರ್ಫುಲ್ಲಿ, ಹುಷಾರಾಗಿ ನೋಡಿ. ಕ್ಯಾನ್ ಯು ಫೈಂಡ್ ಡಿ, ಈ ಒಂದು ಬಿ ಡಿ ಡಿ ಕೊಟ್ಟಿರ್ತಕ್ಕಂಥ ಅಕ್ಷರದೊಳಗೆ ಒಂದು ಮಾತ್ರ ಡಿ ಇರ್ತೈತಿ. ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿಟ್ಟಿದ್ದೀನಿ. ನೋಡಿ ಮಕ್ಕಳು, ನೀವು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಾಡಿಕೊಳ್ಳಿ. ಇಲ್ಲೊಂದು ಜಸ್ಟ್ ಫಾರ್ ಫನ್, ಒಂದು ಮೋಜಿಗಾಗಿ ಒಂದು ರಿಡಲ್ ಅಂತ ಒಗಟನ್ನು ಬಿಡಿಸಿದ್ದಾರೆ. ಏನಪ್ಪ ಅಂತಂದ್ರೆ, ಐ ಗೋ ಟು ದ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗುತ್ತೇನೆ. ಐ ಲವಿಂಗ್ಲಿ ಬ್ರಿಂಗ್ ಯುವರ್ ಹೋಮ್, ನಾನು ಪ್ರೀತಿಯಿಂದ ಮನೆಗೆ ತರುತ್ತೇನೆ. ಐ ಸಿಟ್ ಇನ್ ಫ್ರಂಟ್ ಆಫ್ ಯು, ನಾನು ನಿನ್ನ ಮುಂದೆ ಕುಳಿತುಕೊಳ್ಳುತ್ತೇನೆ. ಆ್ಯಂಡ್ ಐ ಕ್ರೈ ಕ್ರೈ ಕ್ರೈ, ನಾನು ಅಳುತ್ತೇನೆ ಅಳುತ್ತೇನೆ ಅಳುತ್ತೇನೆ. ವಾಟ್ ಈಸ್ ಇಟ್, ಏನದು? ಅದು ಯಾವಪ್ಪ ಅಂತಂದರೆ ಆನಿಯನ್. ಇಷ್ಟು ನಿಮ್ಮ ಒಂದು ಪಾಠದ ಪ್ರಶ್ನೋತ್ತರಗಳಾಗಿರ್ತವೆ. ಎಲ್ಲರೂ ಮಕ್ಕಳು ಕೂಡ ಇದೇ ರೀತಿಯಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬಿಕೊಂಡು ಅಭ್ಯಾಸವನ್ನು ಮಾಡಿ ಮಕ್ಕಳು ಅಂತ ಹೇಳ್ತಾ